ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ PR ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕ್ರಿಕೆಟ್, ಈ ಕ್ರಿಕೆಟೇ ಒಂದು ರೀತಿಯಲ್ಲಿ ನಮಗೆ ಭಾವನಾತ್ಮಕ ಸಂಬಂಧ. ಅದರಲ್ಲೂ ಆರ್ ಸಿ ಬಿ ಅಂದ ತಕ್ಷಣ ಮುಗಿದೋಯ್ತು ಬಿಡಿ, ಅದು ನಮ್ಮ ಜೀವದ ಥರ ಆಗ್ಬಿಟ್ಟಿದೆ. ಕನ್ನಡಿಗರಿಗೆ RCB ಒಂದು ರೀತಿಯಲ್ಲಿ ಉಸಿರು. ಈಗ ಎಲ್ಲೇ ಹೋಗಲಿ RCB ಅಷ್ಟೇ, ಇನ್ನೇನು ಕಣ್ಣು ಕಾಣಲ್ಲ. RCB ಮತ್ತು CSK ಇವತ್ತು ಮ್ಯಾಚ್ ಆಡ್ತಾ ಇದ್ದಾರೆ. ಅದು ಬೆಂಗಳೂರಿನಲ್ಲಿ. ಕೇಳಬೇಕೆ, ಚಿನ್ನಸ್ವಾಮಿ ಸ್ಟೇಡಿಯಂ ಫುಲ್ಲು ಕೆಂಪು ವಾತಾವರಣ. ಯಾರು ನೋಡಿದ್ರು RCB ಟೀ ಶರ್ಟ್ಸ್ ಹಾಕೊಂಡು ಅಲ್ಲಿದ್ದಾರೆ. ಬೇರೆ ಎಲ್ಲ ಟೀಮ್ ಮೇಲೆ ಆಡಿದಾಗಲೂ ನಮ್ಗೆ ಅಷ್ಟು ಎಮೋಷನ್ ಆಗಲ್ಲ, ಆದರೆ CSK ಮೇಲೆ ಆಡಿದಾಗ ನಮಗೆ ತುಂಬಾ ಎಮೋಷನ್ ಆಗುತ್ತೆ. ಈ ಮ್ಯಾಚ್ ಸೋಲ್ಲೇಬಾರ್ದು, ಗೆಲ್ಲೇಬೇಕು ಅನ್ನೋ ಒಂದು ಧೈರ್ಯ, ಛಲ ನಮಗೆ ಸಿಗತ್ತೆ. ದುಡ್ಡು ಎಷ್ಟಾದರೂ ಆಗ್ಲಿ ನೋಡೋಣ ಅಂತ ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬರ್ತಾ ಇದ್ದಾರೆ. ಇನ್ನು ಮೈದಾನದ ಒಳಗಂತೂ ಎರಡು ತಂಡಗಳಾಗಿ ಉಳಿದಿಲ್ಲ. ಅದು ಎರಡು ದೈತ್ಯ ಶಕ್ತಿಗಳಾಗಿದೆ. ಎರಡು ಮುಖಾಮುಖಿ ಆಗುತ್ತಿದೆ. ಒಂದು ವಿರಾಟ್ ಕೊಹ್ಲಿ, ಇನ್ನೊಂದು ಧೋನಿ. ವಿರಾಟ್ ಕೊಹ್ಲಿ ಅವರ ಆಕ್ರಮಣದ ರಗಡ ಆಟ, ಆಕ್ರಮಣವಾದ ನಾಯಕತ್ವ, ಕಿಚ್ಚು, ಹೀಗೆ ಎಲ್ಲ ಅವರಲ್ಲಿದ್ರೆ, ಇನ್ನು ಧೋನಿ ಅವರದು ಶಾಂತತೆಯ ಆಟ. ಈ ಎರಡು ದಿಗ್ಗಜರ ಆಟ ನೋಡಲು ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಕ್ರೀಡಾಂಗಣದಲ್ಲಿ ಜನವೋ ಜನ. ಇಡೀ ಸ್ಟೇಡಿಯಂ ಹೌಸ್ಫುಲ್ ಆಗೋದಷ್ಟೇ ಅಲ್ಲ, ಎಲ್ಲ ಕೋಟ್ಯಾಂತರ ಜನಗಳು ಟಿವಿ ಮುಂದೆಯೂ ಸಹ ಕೂತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಕೆಂಪು ಬಣ್ಣದ ಸಾಗರದಂತೆ ಕಾಣುತ್ತಿದೆ. RCB ಅನ್ನೋ ಕೂಗು ಎಂಥವರಿಗೂ ರೋಮಾಂಚನ ಉಂಟು ಮಾಡುತ್ತಿದೆ. ಇದಕ್ಕೆ ಪೈಪೋಟಿ ನೀಡುವ ಎದುರಾಳಿ ತಂಡ ಸಹ ಅಳಿದ ಸೈನ್ಯವನ್ನು ಕಟ್ಟಿಕೊಂಡು ರೆಡಿಯಾಗಿ ನಿಂತಿದೆ. ಇದು ಬರೀ ರನ್ ಮತ್ತು ವಿಕೆಟ್ಗಳ ಲೆಕ್ಕಾಚಾರವಲ್ಲ, ಇದು ನಮ್ಮ ಕರುನಾಡಿನ ಅಭಿಮಾನದ ಪ್ರಶ್ನೆ. ಇದು ಈ ಸಲನು ಕಪ್ ನಮ್ದೇ ಅನ್ನೋ ಅಚಲ ವಿಶ್ವಾಸ ಮತ್ತು ನಾವು ಚಾಂಪಿಯನ್ ಅನ್ನೋ ಗತ್ತಿನ ನಡುವಿನ ಕಾಳಗ. ಸೋಲುಗಳು ಏನೇ ಇರಲಿ, ಎರಡು ತಂಡಗಳ ಮುಖಾಮುಖಿ ಆದಾಗ ಸಿಗೋ ಕಿಕ್ ಬೇರೆ ಯಾವ ಮ್ಯಾಚ್ನಲ್ಲೂ ಸಿಗಲ್ಲ. ಗಲ್ಲಿಯಲ್ಲಿ ಕ್ರಿಕೆಟ್ ಪ್ರೇಮಿಗಳ ಬಿಸಿ ಚರ್ಚೆ ಆರಂಭ. ಒಟ್ಟಿನಲ್ಲಿ ಈ ಕ್ರಿಕೆಟ್ ಹಬ್ಬದ ವಾತಾವರಣ ಸೂಪರ್.